ಯುದ್ಧ ವಿರಾಮ ಮತ್ತು ಯುದ್ಧ ವಿರಾಮದ ನಂತರದ ಸ್ಥಿತಿಗತಿಗಳು ಮತ್ತು ರಾಜಕೀಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಮೂವರು ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಕರ್ನಲ್ ವೆಂಕಟೇಶ್ ನಾಯಕ್ ಅವರಿದ್ದಾರೆ, ನಿವೃತ್ತ ಸೇನಾಧಿಕಾರಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸೇನಾ ಮತ್ತು ರಕ್ಷಣಾ ವಲಯದ ವಿಮರ್ಶಕರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೋರ್ವ ನಿವೃತ್ತ ಸೇನಾಧಿಕಾರಿ ಮೋಹನ್ ಚಿತಿಲೆ ಅವರು ನಮ್ಮ ಜೊತೆ ಇದ್ದಾರೆ. ಯಾವಾಗಲೂ ಹುಬ್ಬಳ್ಳಿಯಿಂದ ಕೂರ್ತಾ ಇದ್ರು, ಇವಾಗ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ತುಂಬ ಖುಷಿ. ನಮಸ್ಕಾರ ಸರ್, ನಿನ್ನೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಆರಂಭದಿಂದನೇ ನಾನು ಗಿರೀಶ್ ಲಿಂಗಣ್ಣ ಅವರಿಂದನೇ ಮಾತು ಆರಂಭಿಸ್ಬಿಡ್ತೇನೆ. ಸರ್, ಈಗಲ್ಲ, ಈ ಅಮೇರಿಕಾದವ್ರ ವಿಚಾರ ನಾವು ವರ್ಲ್ಡ್ ವಾರಿಂದನೂ ನೋಡ್ತಾ ಇದ್ದೀವಿ. ಯುದ್ಧದ ಸಂದರ್ಭದಲ್ಲಿ ಏನೇ ಆದರೂ, ಅಂದರೆ ಏನೇ ಒಳ್ಳೇದಾದರೂ ಅದಕ್ಕೆ ನಾವು ಕಾರಣ ಅನ್ನೋದನ್ನು ಅವ್ರು ಯಾವತ್ತೂ ಕ್ಲೈಮ್ ಮಾಡ್ಕೋತಾರೆ. ಪಾಕಿಸ್ತಾನ ಹೇಳುತ್ತೆ ನಾವು ಯಾರನ್ನೂ ಕೇಳಿಲ್ಲ ಯುದ್ಧ ವಿರಾಮಕ್ಕೆ ಅಂತ. ಭಾರತದವ್ರು ಹೇಳ್ತಾರೆ ಇಲ್ಲ ಪಾಕಿಸ್ತಾನದವರೇ ಬಂದರು ಕೇಳ್ಕೊಂಡು ಅಂತ. ಇವರಿಬ್ಬರ ಮಧ್ಯೆ ನಂದೆಲ್ಲಿಡ್ಲಿ ಅಂತ ಅಮೇರಿಕಾದವ್ರು ಎಲ್ಲದಕ್ಕೂ ನಾವೇ ಕಾರಣ ಅಂತ. ಏನು ವಾಟ್ ಇಸ್ ದಿಸ್ ಜಿಯೋ ಪಾಲಿಟಿಕ್ಸ್ ಅಂತ? ಈ ಜಿಯೋ ಪಾಲಿಟಿಕ್ಸ್ ಹೇಗಾಗ್ಬಿಟ್ಟಿದೆ ಅಂದರೆ, ಫಸ್ಟ್ ಆಫ್ ಆಲ್ ಈ ವಾರ್ನ ಯಾರು ತುಂಬ ಸೀರಿಯಸ್ ಆಗಿ ವರ್ಲ್ಡ್ ವೈಡ್ ತಗೊಳ್ಳಿಲ್ಲ. ದಟ್ ಈಸ್ ಇಂಪಾರ್ಟೆಂಟ್. ಆಲ್ ಮೀಡಿಯಾ ಫೋಕಸ್ಡ್ ಮೋರ್ ಆನ್ ಪೋಪು. ಆ ಪ್ರಾಬ್ಲಮ್ಮು ಅವ್ರ ಫ್ಯೂನರಲ್ ಕೊಟ್ಟಿರೋ ಅಷ್ಟು ಇದನ್ನು ನಮ್ಗೆ ಕೊಡಲಿಲ್ಲ. ಯಾವ ಮೀಡಿಯಾನೂ ಕೊಡಲಿಲ್ಲ ಈ ವಾರ್ ಬಗ್ಗೆ. ಯಾಕಂದರೆ ಮೀಡಿಯಾಗೆ ಏನಾರು ಅನಿಸ್ಬಿಟ್ಟಿದ್ಯಾ ಇದೆಲ್ಲ ಡೈಲಿ ನಡೀತಾ ಇರೋದು ನಡ್ಕೊಂಡು ಹೋಗ್ಲಿ ಅಂದಿದ್ಯಾ ನನಗಂತೂ ಗೊತ್ತಿಲ್ಲ. ಕೆಲವು ಮೀಡಿಯಾಸ್ ಅಂತೂ ಇಟ್ ವಾಸ್ ವೆರಿ ಪ್ರೋ ಪಾಕಿಸ್ತಾನ್. ಇಂಡಿಯಾ ಬಗ್ಗೆ ಬರೆದವ್ರು ಯಾರೂ ಇಲ್ಲ. ಯಾವ ಇಂಟರ್ನ್ಯಾಷನಲ್ ಮೀಡಿಯಾದವರು ಇಂಡಿಯಾ ಅಗೇನ್ಸ್ಟ್ ಟೆರರಿಸಮ್ ಓಡಾಡ್ತಾ ಇದೆ ಅಂತ ಎಲ್ಲೂ ಬರೋದಿಲ್ಲ. ಯಾರೋ ಜಸ್ಟ್ ಗನ್ಮ್ಯಾನ್ಗಳು ಬಂದರು ಹೊಡೆದ್ರು, ಗನ್ಮ್ಯಾನ್ಗಳು ಬಂದರು ಹೊಡೆದ್ರು ಅಂದ್ರೆ ಬಿಟ್ಟರೆ ಟೆರರಿಸ್ಟ್ಗಳು ಬಂದರು ಅಂತ ಯಾವ ಮೀಡಿಯಾ ಅವರು ತಗೊಳ್ಳಿಲ್ಲ. ಸೊ ದಟ್ ಶೋಸ್ ದಟ್ ನಮ್ಮ ಭಾರತದ ಮೀಡಿಯಾ ಪ್ರೆಸೆನ್ಸ್ ಇಸ್ ವೆರಿ ಪುವರ್ ಇನ್ ದ ವರ್ಲ್ಡ್. ಇದು ಅದನ್ನ ನಾವು ಒಪ್ಕೊಂಬಿಡೋಣ. ಬಿಕಾಸ್ ವಿ ಆರ್ ಮೋರ್ ಫೋಕಸ್ಡ್ ಆನ್. ನಾವು ಮಾಡಿದ್ದು ವರ್ಲ್ಡ್ ಮೀಡಿಯಾಲಿ ವೈ ಅವರ್ ಪ್ರೆಸೆನ್ಸ್ ಇಸ್ ನಾಟ್ ಸೋ ಸ್ಟ್ರಾಂಗ್ ಅಂತ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಕಂಪೇರಿಂಗ್ ಎನಿ ಮೀಡಿಯಾಸ್. ನಮ್ಮ ಮೀಡಿಯಾಸ್ ವರ್ಲ್ಡ್ ಅಲ್ಲಿ ಯಾಕೆ ಸ್ಟ್ರಾಂಗ್ ಇಲ್ಲ ಅಂತ ನಾನೊಂದು ಇದನ್ನ ಹೇಳಿದೆ. ಆಲ್ ಜಜೀರಾ ತಗೊಳ್ಳಿ, BBC ತಗೊಳ್ಳಿ, CNN ತಗೊಳ್ಳಿ, ಎಲ್ಲೂ ಯಾರು ಇದು ವಾರ್ ಬಗ್ಗೆ ಟೆರರಿಸಮ್ ಬಗ್ಗೆ ಮಾತೇ ಆಡಲಿಲ್ಲ. ನಮ್ಮ ರಕ್ಷಣೆಗೆ ಬರಲೂ ಇಲ್ಲ ನಮ್ಮ ಪರ. ಬಿಕಾಸ್ ದೇ ಫ್ರೇಮ್ ದಿ ಪೀಪಲ್ ಒಪಿನಿಯನ್ ಸರ್. ಆ ಪೀಪಲ್ ಒಪಿನಿಯನ್ ಏನಾಗ್ಬಿಡ್ತು ಅಂದರೆ ಭಾರತದವರೇ ಪಾಕಿಸ್ತಾನ ನೋಡಿತಾ ಇದ್ದಾರೆ ಅನ್ನೋದು ಒಂದು ಒಪಿನಿಯನ್ ಫ್ರೇಮ್ ಮಾಡ್ಕೊಂಬಿಟ್ರು. ದಟ್ ಈಸ್ ದ ವೆಸ್ಟ್ ಅಲ್. ವೈ ವಿ ಶುಡ್ ಆಲ್ಸೋ ನಾಟ್ ಬ್ರಿಂಗ್, ಬಿಕಾಸ್ ಅವರ್ ಫೋಕಸ್ ಇಸ್ ಮೋರ್ ಆನ್ ಆಲ್ 3 C's: ಸಿನಿಮಾ, ಕ್ರಿಕೆಟ್, ಕ್ರೈಮ್. ಈ ಮೂರು ಬಿಟ್ಟರೆ ಇನ್ಯಾವುದು ನಾವು ಜಾಸ್ತಿ ಫೋಕಸ್ ಮಾಡಲೂ ಇಲ್ಲ. ಈಗ ಮಾಡೋಕ್ಕೆ ಹೋಗು ಅಂದ್ರೆ ಅದು ಇಷ್ಟು ಬೇಗ ಮಾಡೋಕ್ಕೂ ಆಗಲ್ಲ. ಸೊ ವಿ ಹ್ಯಾವ್ ಟು ಲರ್ನ್ ದಟ್. ವಿ ಹ್ಯಾವ್ ಟು ಪ್ರೊಪಗ್ಯಾಂಡಾ ಮಾಡೋ ಅಷ್ಟು ಲರ್ನ್ ಮಾಡ್ಬೇಕು ನಾವು. ಯಾಕಂದರೆ ನೆನ್ನೆ ಹೋಗಿ ಮೋದಿಯವರೇ ಪ್ರೊಪಗ್ಯಾಂಡಾ ಮಾಡ್ಬೇಕಾಯ್ತು. ಯಾಕಂದರೆ ಮೀಡಿಯಾ ಪ್ರೊಪಗ್ಯಾಂಡಾ ಸಾಲಲ್ಲ ಅಂತ ಅವರೇ ಹೋಗಿ ಅದಂಪುರ್ ಬೇಸಲ್ಲಿ ನಿಂತ್ಕೊಂಡು S-400 ಹೊಡೆದಿಲ್ಲ, ನಮ್ಮ ನೆಲೆ ಚೆನ್ನಾಗಿದೆ ಅಂತ MiG-29 ಹಿಂದೆ ತೋರಿಸಿದ್ರು, S-400 ತೋರಿಸಿದ್ರು, ನಮ್ಮ ಏರ್ ಫೋರ್ಸಿಗೆ ಒಂದು ಮಾರಲ್ ಶಕ್ತಿ ಕೊಟ್ಟರು, ಬಂದರು. ಸೊ ದಟ್ ಈಸ್ ವೈ Modi had to go there to show the world nothing has happened. Because media failed to expose nothing has happened. So next, second ಹೇಳ್ಬಿಡ್ತೀನಿ. ಅಮೇರಿಕಾದು ನೀವು ಕೇಳಿದ್ರಿ. ಅಮೇರಿಕಾ ಅವ್ರು ಏನು ಮಾಡ್ತಾರೆ ಅಂದರೆ, 26 ಉಗ್ರರು ಹೊಡೆದಾಗ JD ವ್ಯಾನ್ಸ್ ಇಲ್ಲೇ ಇರ್ತಾರೆ. JD ವ್ಯಾನ್ಸ್ ಇಲ್ಲೇ ಇದ್ದಾಗ ಸ್ಟ್ರಾಂಗ್ ಆಗಿ ಕಂಡಮ್ ಮಾಡ್ತಾರೆ ಪಹಲ್ಗಾಮ್ ಅಟ್ಯಾಕ್ನ. 8ನೇ ತಾರೀಕು ಏನು ಮಾಡ್ತಾರೆ, ತಿರ್ಗಾ ನಾವೇನು ಮಾಡ್ತೀವಿ 7ರಿಂದ 9 ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತೀವಿ. 8ನೇ ತಾರೀಕು ಅಮೇರಿಕಾದವರು ನಮ್ಮ ಪರವಾಗಿ ನಿಂತ್ಕೋತಾರೆ. 9ನೇ ತಾರೀಕು ಏನಾಗುತ್ತೆ, JD ವ್ಯಾನ್ಸ್ ಹೇಳ್ತಾರೆ ನಮಗೂ ಅವ್ರಿಗೂ ಸಂಬಂಧವಿಲ್ಲ, ಅವ್ರ ಇಂಟರ್ನಲ್ ಪ್ರಾಬ್ಲಮ್ ಅಂತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಅವತ್ತೇ ಮಾರ್ಕೋ ರೂಬಿಯೋ ಫೋನ್ ಮಾಡ್ತಾರೆ, ಇಬ್ಬರ ಹತ್ರನೂ ಮಾತಾಡ್ತಾರೆ. ಇಬ್ಬರ ಹತ್ರನೂ ಮಾತಾಡಿ ಇದಕ್ಕೊಂದು ರಿಸ್ಟ್ರೈಂಟ್ ತಗೊಂಬನ್ನಿ ಅಂತಾರೆ. ಹೊತ್ತು ಯಾವುದೇ ವಿಧವಾದ ಟೆರರಿಸಮ್ ಆಕ್ಟಿವಿಟೀಸ್ನ ಅವ್ರು ಖಂಡನೀಯ ಮಾಡಲ್ಲ. ಇಬ್ರು ಒಂದೇ ಸಮಾನವಾಗಿ ರಿಸ್ಟ್ರೆಂಟ್ ತಗೊಂಬನ್ನಿ ಅಂತಾರೆ. ಟೆರರಿಸಮ್ ಬಗ್ಗೆ ಬಿಟ್ಟೇ ಬಿಟ್ರು ಅಮೆರಿಕ. ಅಲ್ಲಿಂದ ನಿಲ್ಸ್ಬಿಡ್ತು ಅಮೆರಿಕ. ಫಸ್ಟ್ 2 ದಿವಸ ಹೇಳಿ ಟೆರರಿಸಮ್ ಇದು ಬಿಟ್ಟರೆ ಆಮೇಲೆ ಮರ್ತೇ ಹೋಯ್ತು. ದಿಸ್ ಇಸ್ ಹೌ ದ ಅಮೆರಿಕಾ ಸ್ಟಾರ್ಟೆಡ್. ಓಕೆ, ಮೋಹನ್ ಚಿತಲೆ ಸರ್, ನಾವು ನೋಡ್ತಾ ಇದ್ದೀವಿ ಅಂದರೆ ನಿನ್ನೆನೂ ಭಾಷಣದಲ್ಲಿ ನಾವು ಟ್ರಂಪ್ ವಿಚಾರದ ಬಗ್ಗೆ ಮೋದಿ ಅವರು ಏನಾದರೂ ಮಾತನಾಡ್ತಾರ ಅನ್ನೋದು ಒಂದು ಕುತೂಹಲ ಇತ್ತು. ಬಟ್ ಅದನ್ನು ಬಿಟ್ಟು ಇನ್ನೆಲ್ಲ ವಿಚಾರಗಳನ್ನು ಕೂಡ ಹೇಳಿದ್ರು. ನಿಮಗೂ ಆ ಭಾಷಣದ ಬಗ್ಗೆ ನಿರಾಸೆ ಆಯ್ತಾ? ಆ ವಿಚಾರದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಾ ಹೇಗೆ ಅಂತ? ನಿನ್ನೆವರೆಗೂ ನೀವು ಹೇಳ್ತಾ ಇದ್ರಿ ಮೇಡಮ್ ನಿಮಗೆ ನಿರಾಶೆ ಇದೆ ಮೋಹನ್ ಸರ್ ಅಂತ. ನಿನ್ನೆ 59 ನಿಮಿಷ 30 ಸೆಕೆಂಡ್ ಐ ಹ್ಯಾವ್ ವಾಚ್ಡ್ ಹಿಸ್ ಎವ್ರಿ ಸಿಂಗಲ್ ವರ್ಡ್. ಜಿಯೋಗ್ರಾಫಿಕಲಿ ಇನ್ ಆರ್ಮರ್ಡ್
ಜಿಯೋಗ್ರಫಿ ನಾವು ನೋಡಿದಾಗ ನೋಡಿ, ಪಠಾನ್ಕೋಟ್, ಹಲ್ವಾರ, ಆಮೇಲೆ ಆದಂಪುರ್, ಇಟ್ಸ್ ಎ ಟ್ರ್ಯಾಂಗಲ್. ಆ ಟ್ರ್ಯಾಂಗಲ್ ನೀವು ದಾಟ್ ಬಂದರೆ NCR ಬರ್ತದೆ, ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, ಅಂದರೆ ನಮ್ಮ ಡೆಲ್ಲಿ, ಗಾಜಿಯಾಬಾದ್, ಫರೀದಾಬಾದ್ ಇವೆಲ್ಲ. ನರೇಂದ್ರ ಮೋದಿ ಈಸ್ ಎ ಪರ್ಸನ್ ಹೂ ಆಲ್ವೇಸ್ ಗಿವ್ಸ್ ಸರ್ಪ್ರೈಸ್. ನಿನ್ನೆ ಅವರು ಸಡನ್ ಆಗಿ ಆದಂಪುರ್ ಚೂಸ್ ದಿಢೀರ್ ಮಾಡಿ, ಭೇಟಿ ಕೊಟ್ರು. ಆದಂಪುರ್ ಚೂಸ್ ಮಾಡಿ ಆದಂಪುರ್ ರನ್ವೇಯಿಂದ ಆ ವಿಡಿಯೋ ಶಾಟ್ ಸ್ಟಾರ್ಟ್ ಹೌದು. ಆದ ಮೀನ್ಸ್ ನಮ್ಮ ಆದಂಪುರ್ ರನ್ವೇ ಏನೂ ಆಗಿಲ್ಲ. ಕರೆಕ್ಟ್. ದೆನ್ ಹಿ ಸ್ಟುಡ್ ಬಿಹೈಂಡ್ MiG-29. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಏರ್ಕ್ರಾಫ್ಟ್. ಆ MiG-29 ಪಕ್ಕದಲ್ಲಿ ಇವತ್ತಿನವರೆಗೂ ನಮ್ಮ ಸುದರ್ಶನ ಅಂತ ಹೇಳ್ತಾ ಬರ್ತಾವಲ್ಲ, S-400. Nobody had that picture of S-400. He has shown to the entire world that this is my S-400, this is my MiG, and this is I am standing and I am saluting. ಇಷ್ಟು ರೋಮಾಂಚಕಾರಿವಾದ ಅವರು ನಿನ್ನೆ ಮಾತಾಡಿದ್ರಲ್ಲ. ಆನಂತರ ಅವರು ಝುಂಡದಲ್ಲಿ ಬರ್ತಾರೆ. ಝುಂಡ್ ಅಂದರೆ ಪೀಪಲ್. ಅದರಲ್ಲಿ ಏರ್ ಚೀಫ್ ಮಾರ್ಷಲ್ ಇದ್ದರು, ಏರ್ ಮಾರ್ಷಲ್ ಇದ್ದರು, MW ಇದ್ದರು, ಕಾರ್ಪೊರಲ್ ಇದ್ದರು, ಸಾರ್ಜೆಂಟ್ಸ್ ಇದ್ದರು, ಏರ್ಕ್ರಾಫ್ಟ್ಸ್ಮನ್ ಇದ್ದರು, ಅಲ್ಲಿಯ ಸಿವಿಲಿಯನ್ ನಮ್ಮ ಏನು ನಮಗೆ ಸಪೋರ್ಟ್ ಮಾಡ್ತಾರಲ್ಲ, ಆದಂಪುರ್ ಏರ್ ಬೇಸಿನ ಎಲ್ಲರನ್ನ ಕರ್ಕೊಂಡು 3 ಸೂತ್ರ ಅವ್ರು ಹೇಳಿದರು. ಅಬ್ ಭಾರತ್ ಕ್ಯಾ ಕರ್ನೆ ವಾಲಾ ಹೈ, जगह, समय और उसके बाद साथ साथ कैसे, ये अब भारत डिसाइड करेगा. ಓಕೆ. और भारत ऐसा डिसाइड करेगा कि ನಿಮ್ಗೆ ಕಡಿತದಲ್ಲ, ಉತ್ತರ ಸೀಮೆ ಭಾಷೆಯಲ್ಲಿ ನಾವು ಅಂತೆಲ್ಲ, ನಿಮ್ಗೆ ಈಗ ಏನು ಕಡಿತದಲ್ಲ, ಇನ್ನೇನಾದ್ರೂ ನಿಮ್ಗೆ ಕಡಿದ್ರೆ ನಿಮಗೆ ಕಡ್ದ ಬಿಡ್ತೇವೆ ಅಂತ ಹೇಳಿದ್ರು. ನೀವು ಮೇಡಮ್ ಕೇಳಿದ್ರಿ ಡೊನಾಲ್ಡ್ ಟ್ರಂಪ್ ಅವ್ರ 2ನೇ ಸೂತ್ರ ಇತ್ತು, ಹಮ್ न्यूक्लियर थ्रेट को झुकेंगे नहीं, ಹೆದ್ರಲ್ಲ. ऐसा हमको कोई धमकाएगा. ಡೊನಾಲ್ಡ್ ಟ್ರಂಪ್ ಮಾಡಿದ್ದೇ ಅದು. ನೋಡಪ್ಪ ಅವರು ನ್ಯೂಕ್ಲಿಯರ್ ಅಂತಾರೆ, ಅದಕ್ಕೆ ವಿದೌಟ್ ಟೇಕಿಂಗ್ ದ ನೇಮ್ ಆಫ್ ಡೊನಾಲ್ಡ್ ಟ್ರಂಪ್, ಹಿ ಹ್ಯಾಸ್ ಟೇಕನ್ ದ ನೇಮ್ ಆಫ್ ಡೊನಾಲ್ಡ್ ಟ್ರಂಪ್. ಯು ಮೈಟ್ ಹವ್ ಅಂಡರ್ಸ್ಟುಡ್. ಥರ್ಡ್ ಅವ್ರು ಅಂದ್ರು, ಐ ಆಮ್ ಸೀಯಿಂಗ್ ಪಾಕಿಸ್ತಾನ್ ಆಸ್ ಟೆರರಿಸ್ಟ್, ಆಸ್ ಗೌರ್ಮೆಂಟ್ and as common people, but all 3 you people are same. ಹಿಂಗಾಗಿ ನಿಮ್ಮ ಜೊತೆ POK ಮತ್ತು ಸೀಸ್ಫೈರ್ ಬಿಟ್ರೆ ಯಾವ ಸಂಧಾನವೂ ಕೂಡ ಮಾಡಿಲ್ಲ. ಆಮೇಲೆ ಮುಂದಿನ ವಿಷಯ ಆಮೇಲೆ ಹೇಳ್ತೀನಿ. ಕರ್ನಲ್ ಸರ್, ಒಂದು ವಿಚಾರ ಏನಂತಂದ್ರೆ, ಭಾರತದ ಸಾರ್ವಭೌಮತೆಯನ್ನ ಪಾಕಿಸ್ತಾನ ಒಪ್ಕೋಬೇಕು ಅಂತಕ್ಕಂಥ ಹಪಹಪಿ ನಮ್ಮಲ್ಲಿ ಏನಿಲ್ಲ. ಈಗ ನಮ್ಮ ಪವರ್ ಏನಿದೆ, ನಮ್ಮ ಸ್ಟ್ರೆಂತ್ ಏನಿದೆ, ನಮ್ಮ ಮಿಲಿಟರಿ ಸಾಮರ್ಥ್ಯ ಏನಿದೆ, ಅದನ್ನು ತೋರಿಸಾಗೋಗಿದೆ. ಈಗ ಏನೇ ಇದ್ರೂ ನಮ್ಮಿಬ್ಬರ ನಡುವಿನ ವಿಚಾರ ಶಿಮ್ಲಾ ಒಪ್ಪಂದದಲ್ಲೂ ಇತ್ತು, ಏನೇ ಆದರೂ ನಾವಿಬ್ಬರೇ ತೀರ್ಮಾನ ಮಾಡಬೇಕು, 3ನೇ ದೇಶ ಬರಬಾರ್ದು ಅಂತ. ನನಗೆ ಪದೇ ಪದೇ ಆಶ್ಚರ್ಯ ಆಗ್ತಾ ಇರೋದು ಎಗೇನ್ ಅಮೇರಿಕಾದವರು. ಯಾಕೆ, ವೈ? ಅವರ ಇಂಟೆನ್ಷನ್ ನಾನು ಈ ಕೇವಲ ಯುದ್ಧ ನಿಲ್ಲಿಸುವ ವಿಚಾರ ಮಾತ್ರ ಇತ್ತಾ, ವ್ಯಾಪಾರದ್ದೇನಾದರೂ ಅವ್ರದ್ದು ಸ್ಟ್ರಾಟಜಿ ಆ ಥರದ್ದೇನಾದರೂ ಇದೆಯಾ ಇದರಲ್ಲಿ ಈ ವಿಚಾರದಲ್ಲಿ ಅಂತ? ಇದು ಮೇನ್ ಅಮೇರಿಕದ ಏನಂತಂದ್ರೆ ವ್ಯಾಪಾರ ಪ್ರಿಡಾಮಿನೆಂಟ್ ಇದೆ, ಪ್ರಿಡಾಮಿನೆಂಟ್ ವ್ಯಾಪಾರ ಇದೆ. ಆಮೇಲೆ ಏನಂತಂದ್ರೆ ಈಗ ನೋಡು, ಅಮೇರಿಕದ ಬಾರ್ಡರ್ ಸಿರ್ಫ್ ಕೆನಡಾ ಜೊತೆಗಿದೆ. ಹೌದು. ದಿಸ್ ಇಸ್ ಜಸ್ಟ್ ಲೈಕ್ ಎ ಸಿಸ್ಟರ್ ಸಾಫ್ಟ್ ಸ್ಟೇಟ್. ಅಂದ್ರೆ ಅವ್ರಿಗೆ ಬಾರ್ಡರ್ ಬೇಕಾಗಿಲ್ಲ. ಆ ಥರ ನೀವು ಆರ್ಮಿನೂ ಇಡಬಾರ್ದಾಗಿತ್ತು. ಇಡೀ ಜಗತ್ತಿನ ದೊಡ್ಡ ಆರ್ಮಿ ನೀವು ಇಟ್ಟಿರಿ. ಹೌದು. ಯಾಕೆ ಇಟ್ಟಿರಿ ಅಂದರೆ ನೀವು ಟೈಮ್ ಟು ಟೈಮು ಇಡೀ ಜಗತ್ತಿನಲ್ಲಿ ಬ್ಯಾಟಲ್ ಗ್ರೌಂಡನ್ನು ಹುಡುಕ್ತಾ ಇದ್ದೀರಿ ನೀವು. ರೈಟ್, ಕರೆಕ್ಟ್. ಆಯ್ತಾ? ಬ್ಯಾಟಲ್ ಗ್ರೌಂಡ್ ಹುಡುಕ್ತಾ ಇದ್ದೀರಾ, ಅಲ್ಲಿ ಬ್ಯಾಟಲ್ ಗ್ರೌಂಡ್ದಲ್ಲಿ ಹೋಗ್ಬೇಕು, ಬ್ಯಾಟಲ್ ಆಗಬೇಕು, ಅದಾದ ನಂತರ ನಮ್ಮ ಬಜಾರ ಇದು ಥೇರಿ ಮೊದಲಿಂದ ಅಮೇರಿಕದವ್ರು ಬಂದು ಆಗಿದೆ. ಯಾಕಂದ್ರೆ ಒಂದು ಡ್ರಗ್ಸು, ಒಂದು ಆರ್ಮ್ಸು, ಇವೆಲ್ಲ ಎಕನಾಮಿದು ಏನಂತಂದ್ರೆ ಇದು ಮಾಡಿದ್ರು. ಆಮೇಲೆ ನಾವು ಪರ್ಟಿಕ್ಯುಲರ್ಲಿ ಇಂಡಿಯಾ ಪಾಕಿಸ್ತಾನದ ಕಂಟೆಸ್ಟಲ್ಲಿ ಮಾತಾಡಬೇಕಾದ್ರೆ, ನಿಮ್ಮದು ನಿಜವಾದ ಯುದ್ಧ ನಿಲ್ಲಿಸ್ಬೇಕಂತ ಇದಿತ್ತಂದ್ರೆ, ಎಂದು ಆಪ್ ಸಿಂಧೂರ್ದು 9 ಟೆರರ್ ಕ್ಯಾಂಪ್ಸ್ ಕೊಲಾಪ್ಸ್ ಆದವಲ್ಲ, ಡಿಸ್ಟ್ರಾಯ್ ಆದವಲ್ಲ, ಅವತ್ತೇ ಇಂಟರ್ವ್ಯೂ ಮಾಡಬೇಕಾಗಿತ್ತು. ಯಾಕಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಮುರುಗಿ ಕಾ ಲಡಾಯಿ ಮೇ ಮಜಾರ್ ಆತ, ಇನ್ನೊಂದು 2 ದಿವಸ ನೋಡೋಣ ಅಂದ ಕೂಡಲೇ ಈಗ ನೋಡ್ರಿ, ಈಗ ಬೀಟನ್ ಎನಿಮಿ ವಿಲ್ ಬಿಹೇವ್ ಲೈಕ್ ಎ ಸ್ಲೇವ್. ಈಗ ಪಾಕಿಸ್ತಾನ ಏನಂತಂದ್ರೆ ಅವರಿಗೆ ಒಂದು ಕಡೆ ಲೋನನ್ನು ಕೊಡ್ತಾರ, ಇದನ್ನು ಕೊಡ್ತಾರ, ಸ್ಟಿಲ್ ದೇ ಡೋಂಟ್ ಬಿಹೇವ್. ಅವಾಗ ಏನಂತಂದ್ರೆ 2001ದಲ್ಲಿ
ಅಮೇರಿಕಾ ಎಲ್ಲಿ ಬಂತು, ಅಫ್ಘಾನಿಸ್ತಾನದಲ್ಲಿ ಬಂತು, ಟು ಎರಾಡಿಕೇಟ್ ಅಲ್ ಖೈದಾ. ಓಕೆ. ಆಯ್ತಾ? ಅದಕ್ಕೆ ಇದನ್ನ ಏನಪ್ಪ ಅಂದ್ರೆ ಪಾಕಿಸ್ತಾನಿಗೆ ಏನಪ್ಪ ಅಂದ್ರೆ ಸಪೋರ್ಟನ್ನು ಮಾಡಿತು. 3 trillion ದೇ ಹವ್ ಸ್ಪೆಂಟ್ ಓಕೆ. ಜಸ್ಟ್ ಟು ಸೀಕ್ ಸಪೋರ್ಟ್ ಆಫ್ ಪಾಕಿಸ್ತಾನ. ಅಬ್ಬಬ್ಬಬ್ಬಬ್ಬಬ್ಬ. ಆಮೇಲೆ ಅವ್ರದ್ದು ವಿಚಿತ್ರ ಏನಪ್ಪ ಅಂದ್ರೆ 20 ವರ್ಷ ಅಫ್ಘಾನಿಸ್ತಾನಲ್ಲಿ ಇದ್ದು ಟು ರಿಮೂವ್ ತಾಲಿಬಾನ್ ಯು ಕೇಮ್ ಅಂಡ್ ವೆಲ್ ಗೋಯಿಂಗ್ ಬ್ಯಾಕ್ ಯು ಇನ್ಸ್ಟಾಲ್ಡ್ ತಾಲಿಬಾನ್ ಗೌರ್ಮೆಂಟ್ ಅಂಡ್ ವೆಂಟ್ ಬ್ಯಾಕ್. ಎಸ್ ಎಸ್. ಏನು ಅಚೀವ್ ಏನು ಮಾಡಿದ್ರಿ? ಏನು ಇಲ್ಲ. ಎಲ್ಲ ಅಲ್ ಖೈದಾ ಲೀಡರ್ಸ್ ಎಲ್ಲ ಪಾಕಿಸ್ತಾನಕ್ಕೆ ಶಿಫ್ಟ್ ಆದರು. ಹೌದು. ಬಟ್ ಅವರಿಗೆ ಕಂಪಲ್ಸರಿ ಏನಿದೆ ಅಂತಂದ್ರೆ ಪಾಕಿಸ್ತಾನ ಜಿಯೋ ಪೊಲಿಟಿಕಲ್ ಸ್ಟ್ರಕ್ಚರ್ದಲ್ಲಿ ಹೌಎವರ್ ಬ್ಯಾಡ್ ಹಿ ಮೈಟ್ ಬಿಹೇವ್, ಪಾಕಿಸ್ತಾನ್ಗೆ ಏನಪ್ಪ ಅಂದ್ರೆ ದೇ ವಿಲ್ ನರ್ಚರ್, ದೇ ವಿಲ್ ಸಪೋರ್ಟ್, ದೇ ವಿಲ್ ಡೂ ಎವ್ರಿಥಿಂಗ್. ಎಸ್ ಎಸ್ ಸರ್, ಎಸ್ ಸರ್.